ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಖಂಡಿತ ಏನಂದರೆ ಕಾಂಗ್ರೆಸ್ ಪಾಯಿಂಟ್ ಆಫ್ ವ್ಯೂನಿಂದ ನಾವೀಗ ನೋಡಿದರೆ ಭಾಳ ಒಂದು ಇಕ್ಕಟ್ಟಿನೊಳಗಡೆ ಕಾಂಗ್ರೆಸ್ ಪಾರ್ಟಿ ಸಿಕ್ಕಾಕೊಂಡಿದೆ. ಕಾಂಗ್ರೆಸ್ ಪಾರ್ಟಿ ಆಗಲಿ ಅಥವಾ ರಾಹುಲ್ ಗಾಂಧಿ ಆಗಲಿ ಸಿದ್ದರಾಮಯ್ಯನವ್ರ ಪರವಾಗಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿದ್ದಾರೆ ಅಂತ ನಾವು ವಿಶ್ಲೇಷಣೆ ಮಾಡಲಿಕ್ಕಾಗಲ್ಲ. ಯಾಕಂತಂದರೆ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಅವರ ಸರ್ಕಾರದ ಇಂಟ್ರೆಸ್ಟು ಮತ್ತು ಲಾಂಗ್ ಟರ್ಮ್ನಲ್ಲಿ ಕಾಂಗ್ರೆಸ್ ಪಾರ್ಟಿಯ ಪಾಲಿಟಿಕ್ಸು, ನ್ಯಾಷನಲ್ ಪಾಲಿಟಿಕ್ಸು ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳು ಇದೆಲ್ಲವೂ ಕೂಡ ಬಹಳ ಮುಖ್ಯ. ಹೀಗಾಗಿ ಯಾರೋ ಒಬ್ಬರ ಪರವಾಗಿ ಅವರಿದ್ದಾರೆ ಅಂತ ನಾವು ವಿಶ್ಲೇಷಣೆ ಮಾಡಲಿಕ್ಕಾಗಲ್ಲ. ಈಗ ಬಂದಿರುವಂಥ ದೊಡ್ಡ ಸಮಸ್ಯೆ ಏನು ಅಂತಂದರೆ ದೇಶದಲ್ಲಿ ಕಾಂಗ್ರೆಸ್ಸು ಭಾಳ ವೀಕ್ ಆಗಿದೆ. ಬಿ ಜೆ ಪಿ 22 ರಾಜ್ಯಗಳಲ್ಲಿ ಅಧಿಕಾರ ಮಾಡ್ತಾ ಇದೆ. ಬಿ ಜೆ ಪಿ ಹೋಗ್ತಾ ಇರುವಂಥ ವೇಗ ಅದನ್ನೆಲ್ಲ ನೋಡಿದರೆ ಕಾಂಗ್ರೆಸ್ ಪಾರ್ಟಿಯ ಒಂದು ತನ್ನ ಇದನ್ನು ಉಳಿಸ್ಕೊಳ್ಳೋದು, ದಕ್ಷಿಣ ಭಾರತದಲ್ಲಿ ಏನಿದೆ ಅದನ್ನು ಉತ್ತರ ಭಾರತದಲ್ಲಿ ಸ್ಪ್ರೆಡ್ ಮಾಡೋದು, ಈ ಥರದ ರಾಜಕಾರಣ ಅವರು ಭಾಳ ವ್ಯವಸ್ಥಿತವಾಗಿ ಮಾಡಬೇಕು ಅಂತಂದರೆ ಪಾಲಿಟಿಕ್ಸನ್ನು ನೋಡಿನೇ ಅವ್ರು ಇದನ್ನು ಮಾಡಬೇಕು. ಏನೋ ಒಂದು ಮಾಡಲಿಕ್ಕೆ ಹೋಗಿ ಕರ್ನಾಟಕದಲ್ಲೂ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಆಗಬಾರ್ದು, ಜೊತೆಗೆ ರಾಷ್ಟ್ರ ಮಟ್ಟದ ರಾಜಕಾರಣದೊಳಗಡೆನೂ ಕೂಡ ಅವರಿಗೆ ಒಂದು ಅದರಿಂದ ಡಿಸ್ಅಡ್ವಾಂಟೇಜ್ ಆಗೋ ರೀತಿ ಒಳಗಡೆ ಆಗಬಾರ್ದು. ಇದನ್ನು ಯಾವ ರೀತಿ ಭಾಳ ಸೂಕ್ಷ್ಮವಾಗಿ ನಾವು ಬಗೆಹರಿಸಬೇಕು ಅಂತಂದರೆ, ಒಂದು ಭಾಳ ಈ ಮುಳ್ಳಿನ ಮೇಲೆ ಒಂದು ಬಟ್ಟೆ, ನಾವೀಗ ಹಸಿ ಬಟ್ಟೆ ಒಣ ಹಾಕಿದ ನಂತರ ಅದನ್ನು ಹರಿಲಾರ್ದಂಗೆ ತಕ್ಕೊಳ್ಳೋದು ಹೇಗೆ, ಅದನ್ನು ಈಗ ಭಾಳ ಜಾಗರೂಕತೆಯಿಂದ ಕಾಂಗ್ರೆಸ್ ಪಾರ್ಟಿ ಮಾಡಬೇಕಾಗಿದೆ. ಆ ಒಂದು ದಿಕ್ಕಿನೊಳಗಡೆ ರಾಹುಲ್ ಗಾಂಧಿ ಅವರ ಒಂದು ಅಭಿಪ್ರಾಯ, ರಾಹುಲ್ ಗಾಂಧಿ ಅವರ ಒಂದು ಕನ್ವಿನ್ಸಿಂಗ್ ಕೆಪಾಸಿಟಿ ಅದೇನು ಅನ್ನೋದು, ಎಷ್ಟು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ರಾಹುಲ್ ಗಾಂಧಿ ಏನಾದರೂ ಇಬ್ಬರೂ ನಾಯಕರಿಗೆ ನೋಡಿ, ಒಂದು ಡಿ ಕೆ ಶಿವಕುಮಾರ್ ಅವ್ರಿಗಾದರೂ ಕೂಡ ನೀವು ಈ ಹಂತದೊಳಗಡೆ ನಿಮಗೆ ಮಾತು ಕೊಟ್ಟಿದ್ದು ನಿಜ ಆಗಿದ್ದರೂ ಕೂಡ ಈ ಹಂತದೊಳಗಡೆ ನೀವು ದಯವಿಟ್ಟು ಒತ್ತಡ ಮಾಡಬೇಡಿ, ಇದರಿಂದ ರಾಷ್ಟ್ರ ರಾಜಕಾರಣದೊಳಗಡೆ ಬೇರೆ ರೀತಿಯಾದಂಥ ಸಂದೇಶ ಹೋಗ್ತದೆ ಅಂತ ಡಿ ಕೆ ಶಿವಕುಮಾರ್ನಾದರೂ ಕನ್ವಿನ್ಸ್ ಮಾಡಬೇಕು. ಇಲ್ಲ ಅಂತಂದರೆ ಸಿದ್ದರಾಮಯ್ಯನವ್ರನ್ನಾದರೂ ಕನ್ವಿನ್ಸ್ ಮಾಡಬೇಕು. ಈ ಎರಡೂ ಕೆಲಸದೊಳಗಡೆ ರಾಹುಲ್ ಗಾಂಧಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅನ್ನೋದು ಭಾಳ ಮುಖ್ಯವಾದಂಥ ವಿಚಾರ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದು ಎಷ್ಟರ ಮಟ್ಟಿಗೆ ಅವರ ಪರವಾಗಿ ಗಟ್ಟಿಯಾಗಿ ರಾಹುಲ್ ಗಾಂಧಿ ನಿಲ್ತಾರೆ. ಈಗ ಉಳಿದೆಲ್ಲ ನಾಯಕರುಗಳಿದ್ದಾರೆ, ಇನ್ನು ಖರ್ಗೆ ಅವರಿದ್ದಾರೆ, ವೇಣುಗೋಪಾಲ್ ಇದ್ದಾರೆ, ಸುರ್ಜೇವಾಲಾ ಇದ್ದಾರೆ, ಅವರೆಲ್ಲರೂ ಇದ್ದರೂ ಕೂಡ ಅಂತಿಮವಾಗಿ ಲಾಸ್ಟ್ ವರ್ಡ್ ಅಂತ ಏನಿದೆ, ಅಂತಿಮ ತೀರ್ಮಾನ ಏನಿದೆ ಅದು ರಾಹುಲ್ ಗಾಂಧಿಯಿಂದಲೇ ಬರಬೇಕು. ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಎಷ್ಟರ ಮಟ್ಟಿಗೆ ಇದ್ದಾರೆ ಅನ್ನೋದು ಭಾಳ ಮುಖ್ಯವಾದಂಥ ವಿಚಾರ. ಆದರೆ ಕೆಲವು ವಿಚಾರಗಳಲ್ಲಿ ರಾಹುಲ್ ಗಾಂಧಿಗೆ ಕನ್ಫ್ಯೂಷನ್ ಇರ್ಬೋದು ಅಂತ ಅನಿಸುತ್ತೆ. ಡಿ ಕೆ ಶಿವಕುಮಾರ್ ಅವರ ಕೆಲವು ನಡೆಗಳು, ಡಿ ಕೆ ಶಿವಕುಮಾರ್ ಅವರು ಆಡಿದಂಥ ಕೆಲವು ಮಾತುಗಳು, ಡಿ ಕೆ ಶಿವಕುಮಾರ್ ಅವರು ಸದನದೊಳಗಡೆ ನಮಸ್ತೆ ಸದಾ ವಾತ್ಸಲ್ಯ ಹೇಳಿದಂಥ ವಿಚಾರ ಇರ್ಬೋದು. ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ಕೆಲವೊಮ್ಮೆ ಪಾರ್ಟಿ ಲೈನ್ಗೆ, ಅವರ ಪಾರ್ಟಿ ಸ್ಟ್ಯಾಂಡ್ ಏನಿದೆ ಅದಕ್ಕೆ ಸ್ವಲ್ಪ ಹೊರಗಡೆ ಬಂದು ಬೇರೆ ಏನೋ ಒಂದು ಸಂದೇಶ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತ ಅನಿಸುತ್ತೆ. ಇವತ್ತು ಕಾಂಗ್ರೆಸ್ ಪಾರ್ಟಿ ಮತ್ತು ಭಾರತೀಯ ಜನತಾ ಪಾರ್ಟಿ ನಡುವೆ ಏನೋ ಒಂದು ಐಡಿಯಾಲಜಿಕಲ್ ವಾರ್, ಆ ಸಿದ್ಧಾಂತಗಳಿಗೆ ವಿರುದ್ಧವಾಗಿದ್ದು ಮೋಸ್ಟ್ಲಿ ಮುಳುವಾಗಬಹುದು ಅಂತಿದ್ದೀರಿ ಸರ್. ವಾಪಸ್ ಬರ್ತೀನಿ ಸರ್, ತಮ್ಮ ರಿಯಾಕ್ಷನ್ ಪಡ್ಕೊಳ್ತೀನಿ. ಇಡೀ ಕಾಂಗ್ರೆಸ್ ಪಾಳೆಯದ ಬೆಳವಣಿಗೆಗಳು ದೆಹಲಿ ಕಡೆಗೆ ಶಿಫ್ಟ್ ಆಗಿದೆ. ದೆಹಲಿಯತ್ತ ಮತ್ತಷ್ಟು ಸಚಿವರು ಶಾಸಕರ ದಂಡಂತೆ ಮತ್ತೆ ದೆಹಲಿ ಕಡೆಗೆ ಪ್ರಯಾಣ ಮಾಡ್ತಿದ್ದಾರೆ. ಕೆಲವರು ದೆಹಲಿಗೆ ತೆರಳಿದ್ದಾರೆ. ಸಚಿವ ಶಿವರಾಜ್ ತಂಗಡಗಿ, ಏನಾದ್ರ ಅರ್ಥ, ಎಲ್ಲರೂ ಯಾಕೆ ಹೋಗ್ತಿದ್ದಾರೆ ಅನ್ನೋದೇ ಕುತೂಹಲ. SIR ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆನಾ ಅಥವಾ ಬೇರೆ ಏನಾದ್ರೂ ಬೆಳವಣಿಗೆ ಆಗ್ತಾ ಇದೆಯಾ? 11 ಗಂಟೆಯ ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣ ಬೆಳೆಸುವುದಕ್ಕೆ ಸಿದ್ಧರಾಗಿದ್ದಾರಂತೆ. ಕೆಂಪೇಗೌಡ ಏರ್ಪೋರ್ಟ್ ನಿಂದ ದೆಹಲಿಯತ್ತ ಶಿವರಾಜ್ ತಂಗಡಗಿ ಅವರು ಕೂಡ ಪ್ರಯಾಣ ಮಾಡ್ತಿದ್ದಾರೆ. ನಮ್ಮ ನಾಯಕರನ್ನ ಭೇಟಿ ಆಗೋದಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ ಅಂತ. ಇಷ್ಟು ದಿನ ಇಲ್ಲೇ ಇದ್ರು, ಇಲ್ಲೇ ಭೇಟಿ ಆಗಬಹುದಿತ್ತು. ದೆಹಲಿಗೆ ಹೋಗಿ ಸ್ಪೆಷಲ್ ಆಗಿ ಏನ್ ಭೇಟಿ ಮಾಡ್ತಿದ್ದಾರೋ ಗೊತ್ತಿಲ್ಲ. ಸಂಪುಟ ವಿಸ್ತರಣೆನಾ, ನಾಯಕತ್ವ ಬದಲಾವಣೆನಾ? ಸೊ ಈ ಕುತೂಹಲ ಹಲವು ಸಚಿವರಿಗೂ ಇದೆ, ಶಾಸಕರಿಗೂ ಇದೆ. ಹೈಕಮಾಂಡ್ ಅಂಗಳದಲ್ಲಿ ತೀರ್ಮಾನ ಆಗಬಹುದು. ಸಚಿವರು ಯಾಕೆ ಹೋಗ್ತಾರೆ ಗೊತ್ತಾ? ತಮ್ಮ ಸ್ಥಾನವನ್ನ ಗಟ್ಟಿ ಮಾಡ್ಕೊಳ್ಳೋಕೆ ಲಾಬಿ ಮಾಡೋದಕ್ಕೆ ಇರಬಹುದು. ಶಾಸಕರೇ ಯಾಕೆ ಹೋಗಿರ್ಬೇಕು? ಸಚಿವ ಸ್ಥಾನ ಪಡೆದುಕೊಳ್ಳೋದಕ್ಕೆ ಇರಬಹುದು. ಸಿಎಂ ಡಿಸಿಎಂ ಮಧ್ಯೆ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಬೇರೆ ಇದೆ. ಹಾಗಾಗಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಕಾಂಗ್ರೆಸ್ನ ನಾಯಕರು, ಪ್ರಮುಖ ನಾಯಕರೆಲ್ಲ ದೆಹಲಿಯಲ್ಲಿ ಬೀಡು ಬಿಡ್ತಿದ್ದಾರೆ. ಇದು ಅತಿ ದೊಡ್ಡ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ವಿಚಾರ. ದೃಶ್ಯ ನೋಡ್ತಾ ಇದ್ದೀರಿ. ಸಚಿವ ಶಿವರಾಜ್ ತಂಗಡಗಿ ಅವರು ಏರ್ಪೋರ್ಟ್ ಒಳಗಡೆ ಹೋಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ. ಸಚಿವರು, ಶಾಸಕರು ನಿನ್ನೆಯಿಂದಲೂ ಕೂಡ ಸಿದ್ದರಾಮಯ್ಯನವ್ರ ಜೊತೆಗೆ ಕೆಲವರು ಹೋದ್ರು. ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಅತಿ ಹೆಚ್ಚಿನ ಆಪ್ತರೆಲ್ಲ ಪ್ರಯಾಣ ಮಾಡ್ಬಿಟ್ಟಿದ್ದಾರೆ, ಶಾಸಕರು ಸಚಿವರು ಸೇರಿದಂತೆ. ಹಾಗಾಗಿ ದಂಡಾಗಿ ದೆಹಲಿ ಕಡೆಗೆ ಹೋಗ್ತಾ ಇರೋದು ನೋಡಿದ್ರೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾವುದಕ್ಕೂ ಒಂದು ಮೇಜರ್ ಸರ್ಜರಿ ಆಗೇ ಆಗುತ್ತೆ ಅಂತ.
ಅದು ಸಿಎಂ ಕುರ್ಚಿನ ಅಥವಾ ಸಂಪುಟಕ್ಕ? ಇದೊಂದೇ ಕುತೂಹಲ ಇರೋದು, ಅದೊಂದಕ್ಕೆ ಕ್ಲಾರಿಟಿ ಬೇಕಾಗಿರೋದು. ಇವತ್ತು ಕ್ಲಾರಿಟಿ ಕೊಡಬಹುದು ಹೈಕಮಾಂಡ್ ಅನ್ನುವಂಥ ನಿರೀಕ್ಷೆಯಲ್ಲಿ ಕೆಲವರಿದ್ದಾರೆ. ಕಾದ್ ನೋಡ್ಬೇಕು. ಮೋಸ್ಟ್ಲಿ ಒಂದು ಸಾಯಂಕಾಲದ ಹೊತ್ತಿಗೆ ಕ್ಲಿಯರ್ ಪಿಕ್ಚರ್ ಸಿಕ್ಕಿಬಿಡುತ್ತೆ, ವರಿಷ್ಠರ ನಿರ್ಧಾರ ಏನು ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಮೂರು ದೃಶ್ಯಗಳು ಏನಾಗ್ತಾ ಇದೆ ಅಂತ ಸರ್, ಅದು ಎಲ್ಲ ನಿರ್ಧಾರ ಮಾಡೋದು ಹೈಕಮಾಂಡ್. ಅದನ್ನ ಕರೆದಿದ್ದಾರೆ, ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕರೆದಿದ್ದಾರೆ. ಅದಕ್ಕೆ ನಾವೇನು ಹೋಗೋದಿರಾಗಲ್ಲ, ನಮ್ಮನ್ನೇನು ಕರೆದಿಲ್ಲ. ನಾವು ನಮ್ಮ ನಾಯಕರಿಗೆ ಭೇಟಿ ಆಗಲ್ಲ, ಹೋಗಿದ್ದೀವಿ, ಅವ್ರಿಗೊಂದು ನಮಸ್ಕಾರ ಮಾಡಿ ಬರೋದು ನಮ್ ಕರ್ತವ್ಯ. ಅದಕ್ಕೆ ನಾವು ಹೊರಟಿದ್ದೀವಿ, ಹೋಗಿ ಭೇಟಿ ಆಗ್ತದೆ. ಗೊಂದಲಕ್ಕೆಲ್ಲ ಇವತ್ತು ತೆರೆ ಬೀಳುತ್ತದ? ಗೊಂದಲ ಅನ್ನೋದೇ ಇಲ್ಲ, ತೆರೆ ಬೀಳೋದಿಲ್ಲ. ಬಂತು ಕೆಲವರೆಲ್ಲ ಅದ್ರ ಬಗ್ಗೆ ಚರ್ಚೆಗಳಾಗ್ತವೆ, ಸಹಜವಾದಂತದ್ದು. ಅಧಿಕಾರದಾಗಿದ್ದಾಗ ನಾಯಕತ್ವ ಮತ್ತೊಂದು ಮೂರು ಚರ್ಚೆ ಆಗೋದು ಸಹಜ. ಅದಕ್ಕೆ ಗೊಂದಲ ಅನ್ನಕ್ಕೆ ಹೋಗ್ತೀರಿ. ಆ ಗೊಂದಲ ಅನ್ನೋ ಪ್ರಶ್ನೆ ಎಲ್ಲ ನಮ್ಮ ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಇದೆ. ನಮ್ಮ ಹೈಕಮಾಂಡ್ ಒಳ್ಳೆ ನಿರ್ಧಾರ ತಗೊಳ್ಕೊಳ್ತದೆ. ಸಚಿವ ಸಂಪುಟ ಪುನರ್ರಚನೆ ಆದ್ರೆ, ಇಲ್ಲ ವಿಸ್ತರಣೆ ಆತರ ಆದ್ರೆ, ಪುನರ್ರಚನೆ ಆದ್ರೆ ಮತ್ತೊಮ್ಮೆ ಪಕ್ಷ ನಿಮ್ಗೊಂದು ಅವಕಾಶ ಸಿಗುತ್ತೋ ನೀವು ಆಕಾಂಕ್ಷಿದ್ದಾರೆ? ಸಹಜ ಅಲ್ಲ ಸರ್, ಸಹಜ ಅಲ್ಲ. ನಂದು ಕಾಂಗ್ರೆಸ್ ಪಕ್ಷ. ಈಗ ಪುನರ್ರಚನೆ ಆಗುತ್ತಾ ಅಥವಾ ಏನೋ ನಾಯಕತ್ವ? ಅದನ್ನೆಲ್ಲ ನಿರ್ಧಾರ ತಗೊಳ್ಳೋದು ಹೈಕಮಾಂಡ್. ಬಟ್ ಇವತ್ತೆಲ್ಲ ಒಂದು ಗೊಂದಕ್ಕೆ ತೆರೆ ಗೊಂದಲ ತೆರೆ ಯಾಕನ್ನಾಕತ್ತೆ? ನೀವ್ಯಾಕ ಮಾಧ್ಯಮದವ್ರು ಯಾಕೆ ಗೊಂದಲ ಅನ್ನಕತ್ತೀರಿ? ನಮ್ಮಲ್ಲಿ ಗೊಂದಲನೇ ಇಲ್ಲ, ಮತ್ ನೀವಾಗ ಗೊಂದಲ ಅಂತ ಹೇಳಕತ್ತೀರಿ. ನಮ್ಮಲ್ಲೇ ಗೊಂದಲ ಅನ್ನೋ ಪ್ರಶ್ನೆನೇ ಇಲ್ಲ. ಅದಕ್ಕೆ ಏನ್ ನಿರ್ಧಾರಗಳು ಮತ್ತೊಂದು ಈಗ ಸಹಜವಾಗಿ 3-4 ಬಹಳ ಪ್ರಮುಖವಾದಂತ ವಿಚಾರಗಳು ಅದಾವ. ರಾಜ್ಯಸಭಾ ಬಗ್ಗೆ ಚರ್ಚೆ ಆಗ್ಬೇಕಾಗೈತೆ, ವಿಧಾನ ಪರಿಷತ್ ಬಗ್ಗೆ ಚರ್ಚೆ ಆಗ್ಬೇಕಾಗೈತೆ, SIR ಬಗ್ಗೆ ಚರ್ಚೆ ಆಗ್ಬೇಕಾಗೈತೆ. ಅದ್ರ ಜೊತೆಗೆ ಇದು ಒಂದ್ ಸಬ್ಜೆಕ್ಟ್. ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದು ಸಹಜವಾಗಿ ಶಾಸಕರ ಅಪೇಕ್ಷೆ ಪಡೋದು ಸಹಜವಾದಂತ ಪ್ರಕ್ರಿಯೆ. In Karnataka favor that Tamil Nadu can't interfere, and it is a bound duty of Karnataka to see that whatever may be the position, 177 TMC of water should be left there. That is the condition. So that was been imposed. Now they had gone for a review after the Tamil Nadu government. Now a 3-bench was being formed again under the leadership. Now they have rejected it, and I am very thankful on behalf of Karnataka. So let us take forward. ಕಂಪ್ಲೀಟ್ ಆಗಿ ಅಜೆಂಡಾದಲ್ಲಿ ಇಲ್ಲದೆ ಇರೋದನ್ನೆಲ್ಲ ಪ್ರಸ್ತಾಪ ಮಾಡಿಬಿಟ್ರು DCM DK ಶಿವಕುಮಾರ್. ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡ್ತಾರೆ, ತಮಿಳುನಾಡಿನ ಮಧ್ಯದಲ್ಲಿ ಇರುವಂಥ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅಂದರೆ ಕಂಪ್ಲೀಟ್ ಡೈವರ್ಟ್ ಮಾಡ್ತಿದ್ದಾರೆ ಇಶ್ಯೂವನ್ನು ಅನ್ನೋದು ಬಹಳ ಸ್ಪಷ್ಟ. ಬಹಳ ಸ್ಮಾರ್ಟ್ ಆಗಿದ್ದಾರೆ DCM DK ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಅಂತ. ಓಪನ್ ಅಪ್ ಆಗ್ತಾ ಇಲ್ಲ. ಏನಾಗ್ತಾ ಇದೆ ಅದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀವಿ. ಹಿರಿಯ ಪತ್ರಕರ್ತರು ಆ ಕುರಿತು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ.